ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಸ್ಯಾಲರಿ ಅಕೌಂಟ್ಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖವಾದ ನಿಯಮಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಖಾಸಗಿ ವಲಯದ ಆಕ್ಸಿಸ್ ಬ್ಯಾಂಕ್ ಇತ್ತೀಚೆಗೆ ತನ್ನ ಸ್ಯಾಲರಿ ಅಕೌಂಟ್ ಹೋಲ್ಡರ್ಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ಕೆಲವರ ಜನವರಿ ತಿಂಗಳ ಸಂಬಳ ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಬ್ಯಾಂಕ್ ಹೇಳಿದೆ. ಫೆಬ್ರವರಿ ತಿಂಗಳ ಸಂಬಳವೂ ಕೂಡ ಜಮೆ ಆಗದಿದ್ದರೆ ₹100 ಶುಲ್ಕವನ್ನು ವಿಧಿಸಲಾಗುತ್ತೆ. ನಿಮ್ಮ ಸಂಬಳ ಸತತ 3 ತಿಂಗಳವರೆಗೆ ಬರದೇ ಹೋದರೆ ನಿಮ್ಮ ಸಂಬಳ ಖಾತೆಯನ್ನು ಸಾಮಾನ್ಯವಾದ ಉಳಿತಾಯ ಖಾತೆಯಾಗಿ ಪರಿವರ್ತಿಸಲಾಗುತ್ತೆ. ಇದರ ನಂತರ ನೀವು ವಿವಿಧ ಶುಲ್ಕಗಳನ್ನು ಪಾವತಿ ಮಾಡಬೇಕಾಗುತ್ತೆ. ಬಹುತೇಕ ಎಲ್ಲ ಬ್ಯಾಂಕುಗಳು ಕೂಡ ಸಂಬಳ ಖಾತೆಗಳಿಗೆ ಸಂಬಂಧಿಸಿದಂತೆ ಒಂದೇ ರೀತಿಯ ನಿಯಮಗಳನ್ನು ಹೊಂದಿದೆ. ಹಾಗಾದರೆ ನೀವು ನಿಮ್ಮ ಕೆಲಸವನ್ನು ಬದಲಾಯಿಸಿದಾಗ ಹೊಸ ಕಂಪನಿಯು ನಿಮಗೆ ಸಂಬಳದ ಖಾತೆಯನ್ನು ತೆರೆಯುತ್ತೆ. ಉಳಿತಾಯ ಖಾತೆಗೆ ಹೋಲಿಸಿದರೆ ಸಂಬಳದ ಖಾತೆ ವಿವಿಧ ಹೆಚ್ಚುವರಿ ವೈಶಿಷ್ಟ್ಯತೆಗಳನ್ನು ಉಚಿತವಾಗಿ ಕೊಡುತ್ತೆ. ಉಳಿತಾಯ ಖಾತೆಯಲ್ಲಿ ಹಲವು ವಿಧದ ಶುಲ್ಕಗಳನ್ನು ವಿಧಿಸಲಾಗುತ್ತೆ. ಉದಾಹರಣೆಗೆ, ಸಂಬಳದ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ನಿರ್ವಹಣೆ ಮಾಡೋದಕ್ಕೆ ಯಾವುದೇ ಷರತ್ತುಗಳಿಲ್ಲ. ಇದು ಚೆಕ್ ಬುಕ್, ATM ವಹಿವಾಟು ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ನ ವಿಶೇಷ ವೈಶಿಷ್ಟ್ಯತೆಗಳನ್ನು ಕೂಡ ನೀಡುತ್ತೆ. ಬ್ಯಾಂಕುಗಳು ಸಹ ಸಂಬಳದ ಖಾತೆದಾರರಿಗೆ ಅಗ್ಗ ಮತ್ತು ಸುಲಭವಾಗಿ ಸಾಲವನ್ನು ನೀಡುತ್ತವೆ. ಸಂಬಳದ ಖಾತೆಯನ್ನು ಶೂನ್ಯ ಬ್ಯಾಲೆನ್ಸ್ನಲ್ಲಿ ತೆರೆಯಲಾಗುತ್ತೆ. 3 ತಿಂಗಳವರೆಗೆ ಸಂಬಳವನ್ನು ಕ್ರೆಡಿಟ್ ಮಾಡದಿದ್ದರೆ ಅದು ಉಳಿತಾಯ ಖಾತೆಯ ವರ್ಗಕ್ಕೆ ಸೇರುತ್ತೆ. ನಿಯಮಗಳ ಪ್ರಕಾರ ಉಳಿತಾಯ ಬ್ಯಾಂಕ್ ಖಾತೆಯಲ್ಲಿ ಮಾಸಿಕವಾಗಿ ಸರಾಸರಿ ಬ್ಯಾಲೆನ್ಸನ್ನು ನಿರ್ವಹಿಸಬೇಕು. ಅದು ₹500 ರಿಂದ ₹10,000 ಇರಬಹುದು. ಕನಿಷ್ಠ ಮೊತ್ತವನ್ನು ಠೇವಣಿ ಮಾಡದಿದ್ದರೆ ಬ್ಯಾಂಕ್ ನಿಮ್ಮ ಖಾತೆಯಿಂದ ಹಣವನ್ನು ಕಡಿತಗೊಳಿಸುತ್ತೆ. ಈ ಮೊತ್ತ ತ್ರೈಮಾಸಿಕವಾಗಿ ಅಂದರೆ 3 ತಿಂಗಳಿಗೆ ₹250 ರಿಂದ ₹750 ಇರಬಹುದು. ಇನ್ನು ಬ್ಯಾಂಕ್ನಲ್ಲಿ ಖಾತೆಯನ್ನು ತೆರೆಯೋದಕ್ಕೆ ಯಾವುದೇ ಪ್ರತ್ಯೇಕವಾದ ಶುಲ್ಕ ಇಲ್ಲದಿದ್ದರೂ ಕೂಡ ಅನೇಕ ಬ್ಯಾಂಕುಗಳು ಡೆಬಿಟ್ ಕಾರ್ಡ್ಗಳ ಮೇಲೆ ಶುಲ್ಕವನ್ನು ವಿಧಿಸ್ತವೆ. ಈ ಶುಲ್ಕ ವರ್ಷಕ್ಕೆ ₹100 ರಿಂದ ₹1000 ಇರುತ್ತೆ. ನಿಮ್ಮ ಖಾತೆಯನ್ನು ನೀವು ಬಳಸದಿದ್ದರೂ ಸಹ ನೀವು ಇನ್ನೂ ಡೆಬಿಟ್ ಕಾರ್ಡ್ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಬ್ಯಾಂಕುಗಳು SMS ಕಳುಹಿಸುವುದಕ್ಕೆ ಶುಲ್ಕವನ್ನು ವಿಧಿಸ್ತವೆ. ಇದು ಪ್ರತಿ ತ್ರೈಮಾಸಿಕಕ್ಕೆ ಅಂದರೆ 3 ತಿಂಗಳಿಗೆ ₹45. ಈ ಮೊತ್ತದ ಮೇಲೆ ಪ್ರತ್ಯೇಕವಾಗಿ %18 GSTಯನ್ನು ಕೂಡ ವಿಧಿಸಲಾಗುತ್ತೆ. ಆದ್ದರಿಂದ ಬ್ಯಾಂಕ್ ನಿಮ್ಮ ಖಾತೆಯಿಂದ ಹಣವನ್ನು ಕಡಿತಗೊಳಿಸ್ತಾನೆ ಇರುತ್ತೆ. ಖಾತೆಯಲ್ಲಿನ ಬ್ಯಾಲೆನ್ಸ್ ಶೂನ್ಯವಾದಾಗ ಬ್ಯಾಂಕುಗಳು ಪ್ರಕ್ರಿಯೆಯ ಹಣವನ್ನು ಕಡಿತಗೊಳಿಸಬಹುದು. ದಂಡವನ್ನು ಸಂಗ್ರಹ ಮಾಡ್ತಾನೆ ಇರ್ತವೆ. ನೀವು ಈ ಮೊತ್ತವನ್ನು ಠೇವಣಿ ಮಾಡದಿದ್ದರೆ ಬ್ಯಾಂಕ್ ನಿಮ್ಮನ್ನು ಡಿಫಾಲ್ಟರ್ ಅಂತ ಘೋಷಣೆ ಮಾಡಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಿಬಿಲ್ ಮೇಲೆ ಪರಿಣಾಮ ಬೀರಬಹುದು. ಇನ್ನು ಇತ್ತೀಚೆಗೆ ಖಾತೆಯ ಮೈನಸ್ ಬ್ಯಾಲೆನ್ಸ್ ಹೊಂದಿದ್ರೆ ಕನಿಷ್ಠ ಬ್ಯಾಲೆನ್ಸ್ ಶುಲ್ಕವನ್ನು ವಿಧಿಸಿದಂತೆ ಬ್ಯಾಂಕುಗಳಿಗೆ RBI ಸೂಚನೆಯನ್ನು ಕೊಟ್ಟಿದೆ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಸತತ 12 ತಿಂಗಳವರೆಗೆ ನೀವು ಯಾವುದೇ ವಹಿವಾಟುಗಳನ್ನು ಮಾಡದಿದ್ದರೆ ಬ್ಯಾಂಕ್ ನಿಮ್ಮ ಖಾತೆಯನ್ನು ನಿಷ್ಕ್ರಿಯ ಅಂತ ಪರಿಗಣಿಸುತ್ತೆ. ಮುಂದಿನ 12 ತಿಂಗಳವರೆಗೆ ಇದರಲ್ಲಿ ಯಾವುದೇ ವಹಿವಾಟು ಇಲ್ಲದೇ ಇದ್ದರೆ ಈ ಖಾತೆ ಡಾರ್ಮೆಂಟ್ ಅಕೌಂಟ್ಗೆ ಸೇರುತ್ತೆ. ನಿಷ್ಕ್ರಿಯ ಖಾತೆಗಳಲ್ಲಿನ ವಹಿವಾಟುಗಳನ್ನು ಬ್ಯಾಂಕುಗಳು ನಿಷೇಧಿಸದಿದ್ದರೂ ಕೂಡ ನೀವು ನಿಷ್ಕ್ರಿಯ ಖಾತೆಯಿಂದ ನೆಟ್ ಬ್ಯಾಂಕಿಂಗ್, ATM ವಹಿವಾಟುಗಳು ಅಥವಾ ಮೊಬೈಲ್ ಬ್ಯಾಂಕಿಂಗ್ನಂತಹ ಸೇವೆಗಳನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಡೆಬಿಟ್ ಕಾರ್ಡ್, ಚೆಕ್ ಬುಕ್ ಮತ್ತು ವಿಳಾಸ ಬದಲಾವಣೆ ವಿನಂತಿಯನ್ನು ನೀಡುವುದಕ್ಕೆ ಬ್ಯಾಂಕ್ ನಿರಾಕರಣೆ ಮಾಡಬಹುದು. ಪ್ರಮಾಣೀಕೃತ ಹಣಕಾಸು ಪ್ಲಾನರ್ ಪೂಜಾ ಭೇಂಡೆ ಅವರು ಹೇಳುವಂತೆ, ನಿಮ್ಮ ಸಂಬಳವನ್ನು ನಿಮ್ಮ ಖಾತೆಗೆ ಜಮಾ ಮಾಡದಿದ್ದರೆ ನೀವು ಅದನ್ನು ಪರಿಶೀಲನೆ ಮಾಡಬೇಕು. ಮೊದಲಿಗೆ ನೀವು ಯಾವಾಗ ಮತ್ತು ಎಷ್ಟು ಕನಿಷ್ಠ ಬ್ಯಾಲೆನ್ಸನ್ನು ಕಾಪಾಡಿಕೊಳ್ಳಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಸಂಬಳದ ಖಾತೆಯನ್ನು ಸಾಮಾನ್ಯ ಉಳಿತಾಯ ಖಾತೆಯಾಗಿ ಪರಿವರ್ತಿಸುವುದಕ್ಕೆ ಶುಲ್ಕ ಎಷ್ಟು? ಇದನ್ನೆಲ್ಲ ತಿಳಿದುಕೊಂಡ ನಂತರ ನೀವು ಈ ಖಾತೆಯನ್ನು ಇಟ್ಕೊಳ್ಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಿ. ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಯನ್ನು SIP ಅಥವಾ NPSಗೆ ಲಿಂಕ್ ಮಾಡಿದರೆ ಆಗ ನೀವು ನಿಮ್ಮ ಖಾತೆಯನ್ನು ಮುಂದುವರಿಸಬಹುದು. ಆದರೆ ಕನಿಷ್ಠ ಬ್ಯಾಲೆನ್ಸ್ ಉಳಿಸಿಕೊಳ್ಳಿ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ನೀವೇನಾದರೂ ಹಲವಾರು ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ರೆ ಅನಗತ್ಯ ಖಾತೆಗಳನ್ನು ಕ್ಲೋಸ್ ಮಾಡಿ. ಆದ್ದರಿಂದ ಬ್ಯಾಂಕುಗಳ ಅನಗತ್ಯ ದಂಡಗಳನ್ನು ತಪ್ಪಿಸುವುದಕ್ಕೆ ನೀವು ನಿಮ್ಮ ಬ್ಯಾಂಕ್ ಖಾತೆಗಳ ಮೇಲೆ ಕಂಡಿಡಿ. ನೀವು ಕೆಲಸವನ್ನು ಬದಲಾಯಿಸ್ತಾ ಇದ್ದರೆ ಅಥವಾ ನೀವು ಬೇರೆ ನಗರಕ್ಕೆ ಹೋಗಬೇಕಾದ್ರೆ ನಿಮ್ಮ ಅಸ್ತಿತ್ವದಲ್ಲಿರುವ ಬ್ಯಾಂಕ್ ಖಾತೆಯಲ್ಲಿ ಬ್ಯಾಲೆನ್ಸನ್ನು ಕಾಪಾಡಿಕೊಳ್ಳಿ. ನೀವು ಹಲವಾರು ಖಾತೆಗಳನ್ನು ಹೊಂದಿದರೆ ಅವುಗಳನ್ನು ಪರಿಶೀಲನೆ ಮಾಡಿ. ಅಗತ್ಯವಿಲ್ಲದ ಖಾತೆಗಳನ್ನು ಮುಚ್ಚಿಬಿಡಿ. ಅಗತ್ಯಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಇಟ್ಟುಕೊಳ್ಳುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ಇದರಿಂದ ನಿಮ್ಮ ಚಿಂತೆ ದೂರ ಆಗಿಬಿಡುತ್ತೆ. ಆದ್ದರಿಂದ ಎಚ್ಚರವಾಗಿರಿ ಮತ್ತು ಹಣಕಾಸಿನ ವಿಷಯದಲ್ಲಿ ಸುರಕ್ಷಿತವಾಗಿರಿ.
ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.